Rapido. ನಿಮ್ಮ ಕರೆ ರಪಿಡೋ ಕ್ಯಾಪ್ಟನ್ ಕೇರ್ ಏಜೆಂಟ್ಗೆ ಸಂಪರ್ಕಗೊಳ್ಳುತ್ತಿದೆ. ಮುಂದುವರಿಸಲು 1 ಒತ್ತಿರಿ. ನಮಸ್ತೆ ಸರ್, ಅಪ್ಡೇಟ್ ಸ್ವಾಗತ ಸರ್. ನಂದೊಂದು ಇಲ್ಲಿ ಸರ್ ನಿಮಗೆ ಸಂದಲ್ಲಿ ಸರ್ ಹೇಳಿ ಸರ್, ಏನು ಮಾಹಿತಿ ಬೇಕು ಸರ್? ಸರ್ ಈಗ ಒಂದು ರೈಡ್ ಬಂದಿದ್ದೀನಿ 26 ಕಿಲೋಮೀಟರ್ಗೆ. ಏನಕ್ಕೆ ಅಮೌಂಟ್ 344 ರೂಪಾಯಿ ಬರ್ತಾ ಇದೆ? ನೀವೇನೋ ರೈಟ್ ಕಾರ್ಡು ಅಂತ ಇದ್ದಾರೆ, ಅದೇನು ಯಾವ ರೈಟ್ ಕಾರ್ಡು, ಅದೇನಕ್ಕೆ ಫೋನ್ ಕಟ್ ಮಾಡಿಬಿಟ್ರು ಅವ್ರ ಕಸ್ಟಮರು? ಓಕೆ. ಹಾಂ ಅಲ್ಲ, ಈ ಥರ ಮಾಡಿದ್ರೆ ಡ್ರೈವರ್ಗಳಿಗೆ ಯಾಕೆ ಹಾಳು ಮಾಡ್ಬೇಕು? ಈ ಥರ 60 ರೂಪಾಯಿ ಕಮ್ಮಿ ಕೊಟ್ಬಿಟ್ಟು ಏನಕ್ಕೆ ಮನೆ ಹಾಳು ಮಾಡಬೇಕು ಡ್ರೈವರ್ಗಳಿಗೆ ಹೇಳಿ? ಓಕೆ ಸರ್, ಅದಕ್ಕೆ ಚೆಕ್ ಮಾಡ್ತೀವಿ ಸರ್. ಅಲ್ಲ, ಕಸ್ಟಮರ್ಗೆ ಆಫರು ಅಂದರೆ ಕಸ್ಟಮರ್ಗೆ ಆಫರು ರೈಟ್ ಕಾರ್ಡ್ ಆದರೆ ನೀವು ಕೊಟ್ಕೋಬೇಕು. ನೀವೇನಾರ ಮಾಡ್ಕೊಳ್ಳಿ, ಡ್ರೈವರ್ ಎಷ್ಟು ಕಿಲೋಮೀಟರ್ ಹೋಗ್ತಾನೆ ಅಷ್ಟು ಅಮೌಂಟ್ ಕೊಡೋದು ಕಲಿಬೇಕಲ್ವಾ? ಗೌರ್ಮೆಂಟ್ ರೂಲ್ಸ್ ಗೊತ್ತಿಲ್ಲ ಅಂದಮೇಲೆ ಇನ್ನೇನಕ್ಕೆ ಫಾಲೋ ಮಾಡ್ತೀರಾ ನೀವೆಲ್ಲ? ಹೌದಾ? ಓಕೆ, ಚೆಕ್ ಮಾಡಿ ಶ್ಯಾಮಲಿ ಸರ್. ನೀವು ಕಾಲ್ ಮಾಡ್ತೀರಾ? ಯಾವ್ದು ರೀಲ್ಸ್ ಮೊಬೈಲ್ ನಂಬರ್? ಅದೇ ನಂಬರೇ ಸರ್, ಬೇರೆ ನಂಬರ್ ಅಲ್ಲ, ಅದು ಹೆಂಗೆ ಬಂದ್ಬಿಡ್ತದೆ? ಓಕೆ, ಸೊ ಲಾಸ್ಟ್ ಆರ್ಡರ್ ನಂಬರ್ ಸರ್ 000 ಆರ್ಡರ್ ನಂಬರ್. ಇವಾಗ ಲಾಸ್ಟ್ ಆಗಿಬಿಟ್ಟಿರೋದೆ. ಓಕೆ, ಸೊ ಆರ್ಡರ್ ಕಸ್ಟಮರ್ ಬುಕ್ ಮಾಡೋ ಟೈಮ್ ಒಂದು 8 ಗಂಟೆ 53 ನಿಮಿಷಕ್ಕೆ ಕಸ್ಟಮರ್ ಬುಕ್ ಮಾಡಿದ್ದಾರೆ. ಸೊ ನೀವು ಆರ್ಡರ್ ಹಾಕ್ಸೋ ಟೈಮ್ ಒಂದು 8 ಗಂಟೆ 53 ನಿಮಿಷ ಆರ್ಡರ್ ಹಾಕ್ಸೋ ಮಾಡ್ಕೊಂಡಿದ್ದೀರಾ. 8 ಗಂಟೆ 55 ನಿಮಿಷದಲ್ಲಿ ಕಸ್ಟಮರ್ ಲೊಕೇಶನ್ ಅರ್ಥ ಮಾರ್ಕ್ ಮಾಡಿದ್ದೀರಾ. 8 ಗಂಟೆ 57 ನಿಮಿಷಕ್ಕೆ ಕಸ್ಟಮರ್ ಊಟ ಕಂಟ್ರೋಲ್ ಮಾಡಿ ಅದನ್ನು ಸ್ಟಾರ್ಟ್ ಮಾಡಿದ್ದೀರಾ. 10 ಗಂಟೆ ಕಸ್ಟಮರ್ ಡ್ರಾಪ್ ಮಾಡಿದಾರಲ್ವಾ? ಸೊ ಆರ್ಡರ್ ನಿಮಗೆ ಅಕ್ಸೆಪ್ಟ್ ಮಾಡೋ ಪಿಕಪ್ ನಿಮಗೆ ಸೊ 1.1 ಮೀಟರ್ ಪಿಕಪ್ ಇದೆ. ಸೊ ಪಿಕಪ್ ಡ್ರಾ ಮಾಡೋದು ಇದನ್ನು 0.41 ಮೀಟರ್ ಪಿಕಪ್ ಡ್ರಾ ಮಾಡಿದ್ದೀರಾ. ಪಿಕಪ್ಪಿಂದ ಡ್ರಾಪ್ ನಿಮಗೆ ಎಸ್ಟಿಮೇಟೆಡ್ ಡಿಸ್ಟೆನ್ಸ್ ನಿಮಗೆ ಸೊ 25.57 ಮೀಟರ್ಗೆ ಎಸ್ಟಿಮೇಟೆಡ್ ಡಿಸ್ಟೆನ್ಸ್ ಇರೋದು. ಬಟ್ ನೀವು ಇದು ಸರ್ ಟೋಟಲ್ ಡ್ರಾ ಮಾಡೋ ಕಿಲೋಮೀಟರ್ ಇದರಲ್ಲಿ ನಾವು 25.31 ಮೀಟರ್ ಪಿಕಪ್ ಇಂದ ಡ್ರಾಪ್ ಡ್ರಾ ಮಾಡಿದ್ದೀರಾ. ಸೊ ಆರ್ಡರ್ ಹದಿನೈದು ನಿಮಗೆ 25.51 ಮೀಟರ್ ಇದೆ ಅಲ್ವಾ? ಬಟ್ ಆರ್ಡರ್ ನಿಮಗೆ ಅಮೌಂಟ್ ಕಮ್ಮಿ ಬಂದಿದೆ ಅಂತ ಹೇಳ್ತಿದ್ದೀರಾ. ಸೊ ಏನಕ್ಕೆ ಗೊತ್ತು ಅಮೌಂಟ್ ಕಮ್ಮಿ ಬಂದಿರೋ ನಿಮಗೆ? ನಿಮಗೆ ಸೇಮ್ ರೇಡಲ್ಲಿ ನಿಮಗೆ ಏನು ಸ್ಟ್ಯಾಂಡರ್ಡ್ ರೇಟ್ ಕಾರ್ಡ್ ಇದ್ದು ಆ ರೇಟ್ ಕಾರ್ಡ್ ಪ್ರಕಾರ ಅಪ್ಡೇಟ್ ಆಗೋದಿಲ್ಲ ಸರ್ ರೇಟ್ ಕಾರ್ಡ್ ಅವರು. ಏನ್ ರೆಡ್ ಕಾರ್ಡು? ಯಾವ ರೆಡ್ ಕಾರ್ಡು ನಿಮ್ದು? ಯಾವ ರೆಡ್ ಕಾರ್ಡು? ನಿಮ್ ರೆಡ್ ಕಾರ್ಡು ಬ್ಲೂ ಕಾರ್ಡು ನೀವು ಇಟ್ಕೊಳ್ಳಿ, ನಮ್ಗೆ ಅದು ಬೇಕಾಗಿಲ್ಲ. ನಿಮ್ದು ಯಾವ ರೆಡ್ ಕಾರ್ಡು? ನಿಮ್ಗೆ ಇವಾಗ ಏನು ಸ್ಟ್ಯಾಂಡರ್ಡ್ ರೇಟ್ ಕಾರ್ಡ್ ಇದೆಯೋ ಆ ರೇಟ್ ಕಾರ್ಡ್ ಪ್ರಕಾರ ನಿಮ್ಗೆ ಇನ್ನೂ ಸ್ಟಾರ್ಟ್ ಆಗೋದಿಲ್ಲ ಸರ್, ಅಪ್ಡೇಟ್ ಆಗೋದಿಲ್ಲ. ಯಾಕಂತಂದ್ರೆ ಸರ್ ಡಿಮ್ಯಾಂಡ್ ಜಾಸ್ತಿ ಇಂಪ್ರೂವ್ಮೆಂಟ್ ಎಲ್ಲರಿಗೆ ಜಾಸ್ತಿ ಡಿಮ್ಯಾಂಡಲ್ಲಿ ಆರ್ಡರ್ ಸಿಗಲಿ, ನಿಮ್ಗೆ ಅದನ್ನ ಜಾಸ್ತಿ ಸಿಗಲಿಗೋಸ್ಕರ ಹತ್ರ ಅಮೌಂಟ್ ನಿಮಗೆ ಕಮ್ಮಿ ಬಂದಿದೆ ಅಮೌಂಟ್ ಸರ್. ರೀ ಡಿಮ್ಯಾಂಡ್ ಇರಲಿ, ಡಿಮ್ಯಾಂಡ್ ಇಲ್ದೇ ಇರಲಿ ರೀ, ನಾನು ಕೇಳ್ತಾ ಇರೋದು ಡಿಮ್ಯಾಂಡ್ದಲ್ಲ. ನಾನು ಕೇಳ್ತಾ ಇರೋದು ನಮ್ಮ ಕಿಲೋಮೀಟರ್ಗೆ ಆಟೋ ರೈಟ್ ಕಿಲೋಮೀಟರ್ ಎಷ್ಟು ಗೊತ್ತಾ? ಹೌದು ಸರ್, ಮಾತಾಗುತ್ತೆ. ಬಟ್ ನಿಮಗೆ ರೇಡಲ್ಲಿ ನಿಮಗೆ ನಿಮ್ಮ ರೇಡರ್ಸಲ್ಲಿ ನಿಮ್ಗೆ ಏನು ಸ್ಟ್ಯಾಂಡರ್ಡ್ ರೇಟ್ ಕಾರ್ಡ್ ಇದೆಯೋ ಅದು ಅಪ್ಡೇಟ್ ಆಗಲ್ಲ ಸರ್ ರೇಟ್ ಕಾರ್ಡ್ ಪ್ರಕಾರ ಸರ್. ಮತ್ತೆ ಯಾರು ಮನೆ ಹಾಳು ಮಾಡ್ಬೇಕು ಅಂತ ನಿಂತಿದ್ದೀರ ಹಂಗಾರೆ? ಯಾವನ ಅವನು ಎಮ್ ಡಿ? ಯಾವನ್ರಿ ಅವನು? ನನಗೆ ಬಾಯಿಗೆ ಬರ್ತದೆ ಅಲ್ಲ ಕಣ್ರಿ. 60 ರೂಪಾಯಿ ಹಾಳು ಮಾಡ್ಕೊಂಡು ಡ್ರೈವರ್ಗಳು ಹೊಡೆದು ಹಾಳು ಮಾಡ್ಬೇಕು ಅಂತ ನಿಂತಿದ್ದೀರ ಬೋಲೆ? ಕನ್ಫರ್ಮ್ ಅರ್ಥ ಆಗುತ್ತೆ. ಸೊ ಆ ಡಿಮ್ಯಾಂಡ್ ನಿಮ್ಗೆ ಜಾಸ್ತಿ ರೀ, ನಿಮ್ ಡಿಮ್ಯಾಂಡ್ ನೀವೇ ಇಟ್ಕೊಡ್ರಿ. ಆಟೋ ರೈಟ್ ಏನಿದೆ ಅದನ್ನ ಕೊಡ್ರಿ ಫಸ್ಟ್. ನಿಮ್ ಡಿಮ್ಯಾಂಡ್ ನೀವೇ ಮಾಡಿಕೊಳ್ಳಿ. ಬಟ್ ನಿಮ್ಮ ರೇಡಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ರೇಟ್ ಕಾರ್ಡ್ ಆಗೋದಿಲ್ಲ ಸರ್ ರೇಟ್ ಕಾರ್ಡ್ ಸರ್. ಮತ್ತೆ ಯಾರ ಮನೆ ಹಾಳು ಮಾಡೋಕೆ ಆ್ಯಪ್ ಯೂಸ್ ಮಾಡಿಸ್ತಾ ಇದ್ದೀರಾ ಎಲ್ಲರಿಗೂ ಡ್ರೈವರ್ಗೆ? ಜಾಸ್ತಿ ಆರ್ಡರ್ ಸಿಗಲಿ ಆ ಡಿಮ್ಯಾಂಡಲ್ಲಿ ಜಾಸ್ತಿ ಸಿಗೋಸ್ಕರ ಈ ಥರ ಅಮೌಂಟು ಕಮ್ಮಿ ಬಂದಿರ್ತದೆ ಸರ್. ಓಕೆನಾ? ಮೇಲೆ ಅಷ್ಟೇ ನಮಗೆ ಆಗೋದಿಲ್ಲ ಸರ್ ಹೇಳಿ. ರೀ ಅಲ್ಲ ಕಣ್ರಿ, ಯಾವುದ್ರಿ ಡಿಮ್ಯಾಂಡು ನಿಮ್ದು? ಯಾವ ಪುಟ್ಕೋಸಿ ಡಿಮ್ಯಾಂಡು ಅಂತ ನಾನು ಕೇಳ್ತಾ ಇರೋದು. ಏನ್ ಡಿಮ್ಯಾಂಡು? ಸೊ ಅಂದ್ರೆ ಸರ್ಕಾರದ ರೈಟ್ ಗೊತ್ತಾವ ನಿಮ್ಗೆ? ಯಾವ ಡಿಮ್ಯಾಂಡ್ ತಗೊಂಡು ನಿಮ್ ಇದಕ್ಕೆ ಇಕ್ಕೊಳ್ಳಿ ನಿಮ್ದಕ್ಕೆ. ನಾನು ಕೇಳ್ತಾ ಇರೋದು ಸರ್ಕಾರ ರೈಟ್, ಆಟೋ ರೈಟ್ ಏನ್ ಗೊತ್ತಾ? ಓಕೆ, ರೂಲ್ಸ್ ಫಾಲೋ ಮಾಡ್ತಾ ಇದೀರಾ ಹಂಗಾರೆ ನೀವು? ಓಕೆ ಸರ್, ಅರ್ಥ ಆಗುತ್ತೆ. ಬಟ್ ಸರ್ ರೇಡಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ರೇಟ್ ಕಾರ್ಡ್ ಬಿಟ್ಟು ಆಗೋದಿಲ್ಲ ಸರ್ ರೇಟ್ ಕಾರ್ಡ್ ಪ್ರಕಾರ. ಮತ್ತೆ ಯಾರ ಮನೆ ಹಾಳು ಮಾಡಕ್ಕೆ? ನಾನು ಅದನ್ನೇ ಕೇಳ್ತಾ ಇರೋದು. ಯಾರು ಡ್ರೈವರ್ನ ಹಾಳು ಮಾಡಕ್ಕೆ ನಿಂತಿದ್ದೀರಾ ಅಂತ? ಕಸ್ಟಮರ್ ಬುಕ್ ಮಾಡಿ ನೀವು ಕಸ್ಟಮರ್ನ ಉದ್ಧಾರ ಮಾಡ್ಕೋತೀರಾ ಹಾಳು ಮಾಡ್ಕೋತೀರಾ ಅದು ನಿಮಗೆ ಬಿಟ್ಟಿದ್ದು. ಡ್ರೈವರ್ನೇನಕ್ಕೆ ಹಾಳು ಮಾಡ್ತಾ ಇದೀರಾ ಅಂತ ನಾನು ಕೇಳ್ತಾ ಇರೋದು. ಶ್ರಮ ಇರುತ್ತೆ ಬಟ್ ನಮಗೆ ಇನ್ಫಾರ್ಮೇಶನ್ ಇದೆ, ಅದನ್ನ ತಿಳಿಸ್ಕೊಡ್ತೀವಿ ಸರ್. ಯಾವಂದ್ರೆ ಅವನು ಎಮ್ ಡಿ ಇದ್ರೆ ಕೊಡ್ರಿ. ಯಾವಂದ್ರೆ ಇನ್ಫಾರ್ಮೇಶನ್ ಈ ತರ ಸರ್ಕಾರದ ರೂಲ್ಸ್ನೇ ಫಾಲೋ ಮಾಡಕ್ಕೆ ಹೇಗೆ ಗೊತ್ತ ಇಲ್ದಾದ್ಮೇಲೆ ಏನಕ್ಕೆ ಮತ್ತೆ ಫಾಲೋ ಮಾಡ್ತೀರಾ? ಸರಿ ಸರ್, ಬಟ್ ನಮಗೆ ಇನ್ಫಾರ್ಮೇಶನ್ ಯಾವಂದ್ರೆ ಅವನು ಓಲೆ ಇನ್ಫಾರ್ಮಿರನ್ಗೆ ಕೊಡ್ರಿ. ಓಲೆ ನಮಗೆ ಇನ್ಫಾರ್ಮೇಶನ್ ಎಲ್ಲದಕ್ಕೂ ತಿರ್ಗಾ ಅದನ್ನೇ ಮಾತಾಡ್ತಿದ್ದೀರಲ್ರಿ. ರೀ ಡ್ರೈವರ್ನ ಹಾಳು ಮಾಡ್ಬೇಕು ಅಂತ ನಿಂತಿದ್ದೀರಾ ಇಲ್ಲ ಉದ್ಧಾರ ಮಾಡ್ಬೇಕು ಅಂತ ನಿಂತಿದ್ದೀರಾ? ಮೊದಲೇ ಬೈಕ್ನು ಬಿಟ್ಕೊಂಡು ನೀವು ಈ ತರ ಚೂತ್ ಪಾತಾರ ಮಾಡ್ಕೊಂಡು ಡ್ರೈವರ್ಗಳಿಗೆ ನೀವು ಎಷ್ಟು ಜನಕ್ಕೆ ಈ ತರ ತಲೆ ಹೊಡಿತಾ ಇದ್ದೀರಾ ಅಂತ?
ಓಕೆ ಸರ್, ಅರ್ಥ ಆಗುತ್ತೆ. ಬಟ್ ಆ? ನಮ್ಗೆ ಇದು ಏನ್ರಿ ಅರ್ಥ ಆಗುತ್ತೆ? ತಿರ್ಗಿ ಅದನ್ನೇ ಮಾತಾಡ್ತಾ ಇದೀರಲ್ರಿ. ಅರ್ಥ ಆಗುತ್ತೆ ಏನ್ ಅರ್ಥ ಆಗುತ್ತೆ? ಯಾರ್ ಮನೆ ಹಾಳು ಮಾಡೋಣ ಈಗ? ಯಾರ್ ತಲೆ ಹೊಡಿಬೇಕೋ ಇಲ್ಲ ತಲೆ ಹಿಡ್ದಿದ್ದೀನ? 60 ರೂಪಾಯಿ ಕಮ್ಮಿ ಕೊಡಕ್ಕೆ ನೀವ್ ಯಾವಂದ್ರಿ? 60 ರೂಪಾಯಿ ಕೊಡಕ್ಕೆ ಯಾವಂದ್ರಿ ಅದು? ಯಾವ ಬೋಳಿ ಮಗ ಹೇಳಿರೋದು ನಿಮ್ಗೆ ಸರ್ಕಾರ ರೂಲ್ಸ್ ಫಾಲೋ ಮಾಡ್ಬೇಡ ಅಂತ? ಸರ್ ನಿಮಗೆ ಸರ್ ನಿಮಗೆ ಸ್ಟ್ಯಾಂಡರ್ಡ್ ರೇ ರೈಡರ್ ಇದ್ರೆ ನೀವು ಕಸ್ಟಮರ್ನ ಉದ್ಧಾರ ಮಾಡ್ಕೋತೀರೋ ನೀವು ಹಾಳು ಮಾಡ್ಕೋತೀರೋ ನಿಮ್ಮ ಆಪು ನೀವು ಬಿಟ್ಟಿದ್ದು. ನನಗೆ ರೈಟ್ ಕಾರ್ಡ್ ಏನಿದೆ ನಮ್ದು ಸರ್ಕಾರ ರೂಲ್ಸ್ ಏನಿದೆ ಅದನ್ನ ಫಸ್ಟ್ ಫಾಲೋ ಮಾಡಿ. ನಿಮ್ಮನ್ನ ಯಾವನು 10 ರೂಪಾಯಿ ಎಕ್ಸ್ಟ್ರಾ ಕೊಡು ಇಲ್ಲ 1 ರೂಪಾಯಿ ಎಕ್ಸ್ಟ್ರಾ ಕೊಡು ಅಂತ ಯಾವ ಬೋಳಿ ಮಗ ಯಾವ ಡ್ರೈವರ್ ಕೇಳಲ್ಲ. ನೀವು ಮಾಡ್ಕೊಬಿಟ್ಟು ನೀವು ಇದ್ದಕ್ಕಿದ್ದಂಗೆನೆ ಡ್ರೈವರ್ಗೆ ಇಲ್ಲಿ ಡ್ಯೂಟಿಗಳ ಕನ್ಫ್ಯೂಸ್ ಮಾಡ್ಬಿಟ್ಟು ನೀವು ಈ ತರ ತಲೆ ಹೊಡೆಯೋ ಕೆಲಸ ಏನಕ್ಕೆ ಮಾಡ್ತಾ ಇದ್ದೀರಾ? ಸೊ ಆ ಥರ ಐತಲ್ಲ ನಿಮ್ಗೆ ಇನ್ನ ತಲೆ ಹೊಡೆದಿದ್ಯಲ್ಲ ಇನ್ನೇನಿದು? ನಿಮ್ ರಾಪಿಡ್ ಕಂಪ್ನಿ ತಲೆ ಹೊಡೆಯೋ ಕೆಲಸ ಅಂತ ಇನ್ನೇನಿದು? ನಿಮಗೆ ಡಿಮಾಂಡ್ ಜಾಸ್ತಿ ಆಡೋ ಸಿಗಲಿ ನಿಮ್ಗೆ ಜಾಸ್ತಿ ರೇ ನಿಮ್ ಡಿಮ್ಯಾಂಡ್ಗೆ ಓಸಿ ಬೆಂಕಿ ಹಾಕ್ತು ಎಕಡೆ ಇಕ್ತು ನಿಮ್ ಡಿಮ್ಯಾಂಡ್ಗೋಸಿ. ನಾನು ಅದನ್ನ ಕೇಳ್ತಾ ಇಲ್ಲ. ಸರ್ಕಾರ ರೂಲ್ಸ್ ಫಾಲೋ ಮಾಡಕ್ಕೆ ಹೇಗೆ ಗೊತ್ತಿಲ್ದ ಮೇಲೆ ಏನಕ್ಕೆ ನಡೆಸ್ತೀರಾ? ಬಟ್ ನಿಮಗೆ ಸರ್ ರೇಡಲ್ಲಿ ನಿಮಗೆ ಈಗ ಸ್ಟ್ಯಾಂಡರ್ಡ್ ರೇಟ್ ಕಾರ್ಡ್ ಬಿಟ್ಟು ಆಗೋತಿಲ್ಲ ಸರ್. ಹಾ ನಿಮ್ಮ ಸರ್ ರೇಡಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ರೇಟ್ ಕಾರ್ಡ್ ಇದು ಆ ರೇಟ್ ಕಾರ್ಡ್ ಪ್ರಕಾರ ಬಿಟ್ಟು ಆಗೋತಿಲ್ಲ ಸರ್ ಸರ್ ರೇಡಲ್ಲಿ ಸರ್. ರೇ ನಿಮ್ ಸರ್ಕಾರ ರೂಲ್ಸ್ ಫಾಲೋ ಮಾಡಕ್ಕೆ ಹೇಗೆ ಗೊತ್ತ ಇಲ್ದಾದ್ಮೇಲೆ ಏನಕ್ಕೆ ನಡೆಸ್ತೀರಾ ಅಂತ ನಾನು ಕೇಳ್ತಾ ಇರೋದು. ಸರಿ ಸರ್, ಬಟ್ ನಮಗೆ ಇನ್ಫಾರ್ಮೇಶನ್ ಇದು ಅದನ್ನ ಯಾವನ್ ಅದನ್ನೇ ಕೊಡ್ರಿ ಓಲಿ. ಯಾವಂದ್ರೆ ಅವನು MD? ಸರಿ ಸರ್, ನಮಗೆ ಏನು ಪ್ರೋಸೆಸ್ ಎಲ್ಲದಕ್ಕೂ ಒಂದೇ ಪ್ರೋಸೆಸ್ ಇರುತ್ತೆ. ಬಟ್ ಅದಕ್ಕೆ ಇಲ್ಲ ಆಫೀಸ್ ಹತ್ರಕ್ಕೆ ಬೆಳಗ್ಗೆ ಬರ್ಬೇಕಾಗುತ್ತೆ. ಇರೋದ್ ಮಾತು ಹೇಳ್ತಾ ಇದ್ದೀನಿ. 60 ರೂಪಾಯಿಗೆ 600 ಜನ ಬರ್ಬೇಕಾಗುತ್ತೆ. ನಾನು ಇರೋದ ಮಾತೇ ಹೇಳ್ತಾ ಇದ್ದೀನಿ. ಸರಿ ಸರ್, ಬಟ್ ನಮಗೆ ಇನ್ಫಾರ್ಮೇಶನ್ ಅದನ್ನ ತಿಳಿಸ್ಕೊಡ್ತೀವಿ ಸರ್. ನಾನು ಅದಲ್ಲ 60 ರೂಪಾಯಿಗೆ ಈ ತರ ಡ್ರೈವರ್ಗಳಿಗೆ ಈ ತರ ತಲೆ ಹೊಡೆದ್ಬಿಟ್ಟು ನೀವು ಉದ್ಧಾರ ಆಗಕ್ಕೋಸ್ಕರ ಡ್ರೈವರ್ನ ನೀವು ಕಸ್ಟಮರ್ನ ಹೇಳ್ಕೊಳಕ್ಕೋಸ್ಕರ ನೀವು ಡ್ರೈವರ್ ತಲೆ ಹೊಡಿತಾ ಇದ್ದೀರಾ ಇನ್ನ ತಲೆ ಹಿಡಿತಾ ಇದ್ದೀರಾ ಹೇಳಿ? ನಿಮ್ಗೆ ಅದನ್ನ ಜಾಸ್ತಿ ಆರ್ಡರ್ ಸಿಗ್ಲಿಕ್ಕೋಸ್ಕರ ನಿಮ್ಗೆ ಹತ್ರ ಸರ್ ಜಾಸ್ತಿ ಆರ್ಡ್ರ್ ಅಲ್ಲ, ಯಾವ ಪುಟ್ಕೋಸಿನೂ ಬರಲ್ಲ. ನೈಟ್ 10 ಗಂಟೆ ಆದ ತಕ್ಷಣ ಒಂದೇ ಒಂದು ಡ್ಯೂಟಿ ಕೊಟ್ಬಿಟ್ಟು 10 ರೂಪಾಯಿ ತಲೆ ಹೊಡೆದ್ಬಿಟ್ಟು ಇನ್ನೇನು ಸಂಪಾದನೆ ಮಾಡ್ದಂಗೆ ಡ್ಯೂಟಿನೇ ಬೀಳಲ್ಲ. ಅಲ್ಲಿ ಡ್ಯೂಟಿನೂ ಅಪ್ಸೆಟ್ ಆಗಲ್ಲ. ನೀವು ಈ ತರ ಚೂತ್ ಪತ್ತಾರ ಮಾಡ್ಕೊಂಡು ಡ್ರೈವರ್ಗಳಿಗೆ ನಾನು ನೋಡ್ತಾ ಇದ್ದೀನಿ. ಡ್ಯೂಟಿಗಳು ಬರಲ್ಲ. ಈ ತರ ರೈಟ್ ಕಾರ್ಡು ಯಾವ ರೈಟ್ ಕೊಡ್ರಿ ಪುಟ್ಕೋಸಿ? ಅದು ಸರ್ಕಾರದಿಂದ ಕೊಟ್ಟಿರೋ ರೂಲ್ಸ್ ಫಾಲೋ ಮಾಡಕ್ಕೆ ಹೇಗೆ ಗೊತ್ತ ಇಲ್ದಾದ್ಮೇಲೆ ಏನಕ್ಕೆ ಕ್ರಾಪ್ ನಡೆಸ್ತೀರಾ? ನೀವ್ ಯಾರ್ರಿ ಎಕ್ಸ್ಟ್ರಾ ಕೊಡಕ್ಕೆ ಓಲೆ? ನಿಮಗೆ ಸೊ ಡಿಮಾಂಡ್ ಜಾಸ್ತಿ ಆರ್ಡರ್ ಸಿಗ್ಲಿಕ್ಕೆ ಕಷ್ಟ. ಬುಕ್ ಮಾಡ್ಲಿ ನಿಮಗೆ ಜಾಸ್ತಿ ರೇಂಜ್ ಜಾಸ್ತಿ ಆಫ್ಲೈನ್ಗೋಸ್ಕರ ಯಾವ ಥರ ಅಮೌಂಟ್ ನಿಮಗೆ ಇಲ್ಲ ರೀ, ಇಲ್ಲ ಆಫ್ ಮಾಡಿ ಬಿಸಾಕ್ಬೇಕು. ಎಲ್ಲರಿಗೂ ಇನ್ಫಾರ್ಮ್ ಮಾಡಿಸ್ತೀವಿ ಇದಕ್ಕೆಲ್ಲ ಬಿಡಿ. ಬರೀ ಮಾಹಿತಿ ಬೇಕಿದೆಯಾ? ನಿಮ್ ಪುಟ್ಗೋಸಿ ಮಾಹಿತಿ ನಿಮ್ಗೆ ಮಾಹಿತಿಗೋಸಿ ಬೆಂಕಿ ಹಾಕ ಅಲ್ಲ ರೀ. ಅಲ್ಲ ಇರೋ ಮಾಹಿತಿನೇ ಯಾವಾಗ ಕೊಡಕ್ಕೆ ಹೇಗೆ ಗೊತ್ತ ಇಲ್ದಾದ್ಮೇಲೆ ಇನ್ಯಾವ ಮಾಹಿತಿ ಕೊಡ್ತೀರಾ ನೀವು? ನಮಗೆ ಏನು ಇನ್ಫಾರ್ಮೇಶನ್ ಇದೆ ಯಾವಂದ್ರೆ ಅವ್ನು ಕಿತ್ತೋದನು MD ಯಾವಂದ್ರೆ ಕಿತ್ತೋದ್ ನನ್ನ ಮಗ? ನಾನೇನ್ ತಲೆ ಹೊಡೆದಿಲ್ವಲ್ಲ, ಇಲ್ಲ ತಲೆ ಹಿಡ್ದಿಲ್ವಲ್ಲ, ಹೌದಲ್ವಾ? ನಾನು ಹೇಳ್ತಾ ಇರೋದು ಅರ್ಥ ಆಯ್ತದ? ಇಲ್ಲ ತಲೆ ಹಿಡ್ದಿದ್ದೀನ ಇಲ್ಲ ತಲೆ ಹೊಡೆದಿದ್ದೀನ? ಸರ್ ನಮ್ಗೆ ಏನು ರಿಸಲ್ಟ್ಸ್ ಇದು ನಾನು ಕೇಳಿದ್ಗೆ ನಿಮ್ಗೆ ಅರ್ಥ ಆಯ್ತಾ? ಹೇಳಿ ಸರ್. ನಾನು ತಲೆ ಹೊಡೆದಿದ್ದೀನ ಇಲ್ಲ ತಲೆ ಹಿಡ್ದಿದ್ದೀನ? ಆ ಥರ ಹೇಳ್ತಾರೆ ಮತ್ತೆ ಅದ್ ಹೆಂಗೆ ಮತ್ತೆ ನೀವು? ಅದ್ ಯಾವ ರೈಟ್ ಕಾರ್ಡು ನಿಮ್ದು? ಯಾವ ಪುಟ್ಕೋಸಿ ನಿಮ್ ರೈಟ್ ಕಾರ್ಡ್ ಇದ್ರೆ ನೀವ್ ಇಟ್ಕೊಳ್ಳಿ. ನೀವು ಕಸ್ಟಮರ್ಗೆ ನೀವು ಆಫರ್ ಕೊಡ್ಬೇಕಾ ನೀವು ಕೊಟ್ಕೊಳ್ಳಿ, ಇಲ್ಲ ಡ್ರೈವರ್ಗೆ ಹಾಕಿ. ಅದು ಕೊಟ್ಬಿಟ್ಟು ನೀವು ಡ್ರೈವರ್ಗೆ ತಲೆ ಹೊಡೆದ್ಬಿಟ್ಟು ಸಿಗ ಹೊಡಿತಾ ಇದ್ರ ನೀವು? ಸರ್ ಕ್ಯಾಬ್ ಯೂಸ್ ಮಾತ್ರ ಕಾಲ್ ಡಿಸ್ಕೌಂಟ್ ಮಾಡ್ತಿದ್ದೇನೆ. ರಾಬ್ ಡಬಲ್ 10 ಸರ್.